ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ಹಬ್ಬಗಳ ಆಚರಣೆ, ದೇವಾಲಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಇತ್ಯಾದಿ ವಿಷಯಗಳನ್ನು ಕುರಿತು ಮಾತನಾಡಲು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಕೊತ್ತೆಗಾಲ ಗ್ರಾಮ ಪಂಚಾಯಿತಿಯ ಕೊತ್ತೆಗಾಲ ಗ್ರಾಮದ ಹಿರಿಯರಾದ ಶ್ರೀಯುತ ಸಿ ತಿಮ್ಮಯ್ಯನವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಸಿ ತಿಮ್ಮಯ್ಯ ಅಂತ, ನಮ್ಮ ತಂದೆ ಹೆಸರು ಚೌಡಯ್ಯ ಮೂಗಯ್ಯ ಅಂತ. ನಾವು ಮಾದಿಗ ಜನಾಂಗದ ಸಮುದಾಯದವರು. ಸರ್, ಮೊದಲನೇದಾಗಿ ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಜೊತೆಗೆ ತಮ್ಮ ಗ್ರಾಮದಲ್ಲಿ ಇರುವಂತಹ ಒಂದು ಇತಿಹಾಸ ಉಳ್ಳಂತ ದೇವಾಲಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ನನಗೆ 77 ವರ್ಷ. ಈಗ 77 ವರ್ಷದಿಂದ ನಾನು ಇಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತಿರು ಅದರಿಂದ ಹಿಂದ್ಲೇ ಇದ್ದಂಥವ್ರು ಸುಮಾರು 7 ತಲೆಯಿಂದ ಈ ಊರು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಊರನ್ನ ಸ್ಥಾಪನೆ ಮಾಡಿದಂಥವ್ರು ನಾಮದಾರರು ಮಾದಗ್ರನ್ನ ಒಲೆಯರ್ನ ಫಸ್ಟ್ ಕರ್ಕ ಬಂದು ಈ ಊರ್ನ ಕಸ ಗುಡಿಸಿ ತರ್ಗುಡಿಸಿ ಮನ ಮಾಡಿದಂಥವ್ರು ನಾಮದಾರರು. ಅನಂತರ ಇನ್ನು ಉಳಿದಂತ ಕೇಲೂರು ಅಂದ್ರೆ ಅವರು ನಾಯಕ ಜನಾಂಗದವರು. ಅನಂತರ ಲಿಂಗಾಯತರು, ಪಟೇಲ್ರು ಅಂತ, ಮತ್ತೆ ವೈಷ್ಣವರು, ಬ್ರಾಹ್ಮಣರು. ವೈಷ್ಣವರು ಇಲ್ಲಿ ಒಂದು ಗೋಪಾಲಸ್ವಾಮಿ ದೇವಸ್ಥಾನ ಅಂತ ಇದೆ ನಮ್ಮಲ್ಲಿ, ಇತಿಹಾಸ ದೇವಸ್ಥಾನ. ಅವರು ವೈಷ್ಣವರು ಬಂದು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರು ಕೂಡ ಇಲ್ಲಿ ಇದ್ದಂತವ್ರು. ಅನಂತರ ಕುಂಬಾರರು, ಕುರುಬರು, ಅನಂತರ ಗಾಣಸೆಟ್ರು, ಉಪ್ಪು ಸೆಟ್ರು ಎಲ್ಲ ಬಂದು ಸೇರ್ಕೊಂಡಂತ. ಇದು 700 ವರ್ಷದಲ್ಲಿ ಸ್ಥಾಪನೆ ಆದಂತದ್ದು ಅಂತ ಒಂದು ಲೆಕ್ಕ ಇದೆ. 7 ತಲೆ ಅಂತ, 7 ತಲೆಮಾರುಗಳಿಂದ. ಆವಾಗ ಇಲ್ಲಿ 7 ಮಂದಿ ಗೂಡುಗಳು ಇಲ್ಲಿ ಉಳುಮೆ ಮಾಡ್ತಾ ಇದ್ರು. ಇಲ್ಲಿ ಈ ಜಾಗದಲ್ಲಿ, ಈ ದೇವಸ್ಥಾನದ ಕೆಳಭಾಗ ಇಲ್ಲಿ ಜಮೀನಿತ್ತು. ಇಲ್ಲಿ ಉಳುಮೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೊಡಗಿನಿಂದ ಒಬ್ಬ ಕರಿಬಂಟ್ ರಾಜ ಅಂತ, ಅವನು ಮದುವೆ ಆಗಿರ್ಲಿಲ್ಲ. ಅವನು ಮದುವೆ ಆಗದೆ ಇರೋ ಕಾರಣ ಅವನಿಗೆ ಒಳ್ಳೆ ಸುಂದರವಾದ ಮುಖ ಇತ್ತು. ಅವನಿಗೆ ತುಂಬಾ ಸುಂದರವಾದ ಮನುಷ್ಯ. ಅವನಿಗೆ ಅಲ್ಲಿ ಎಲ್ಲೂ ಕೂಡ ಹೆಣ್ಣು ಸುಂದರವಾದ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳಿ ಅವನು ಕುದುರೆ ಮೇಲೆ ಪ್ರವಾಸ ಬಂದಿದ್ದಾನೆ. ಪ್ರವಾಸ ಬಂದು ಅಲ್ಲಿ ತುನ್ನೂರು ಅಂತ ಇದೆ, ಮಂಡ್ಯ ಜಿಲ್ಲೆ ಆ ಭಾಗದಲ್ಲಿ ಒಂದು ತುನ್ನೂರು ಅಂತ ಇದೆ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಸಿಗುತ್ತೆ. ಅದು ಯಾವುದು ಚಲುವರಾಯ ಸ್ವಾಮಿ ದೇವಸ್ಥಾನ ಇದೆಲ್ಲ, ಮೇಲ್ಕೋಟೆ. ಆ ಮೇಲ್ಕೋಟೆಗೆ ಹೋಗುವಂತ ಮಧ್ಯದಲ್ಲಿ ಒಂದು ತೊನ್ನೂರು ಅಂತ ಇದೆ. ಅಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ಹತ್ರ ಹೋಗಿ ಆಯಾಸ ಆಗಿ ಕುದುರೆಯನ್ನು ಕಟ್ಟಾಕ್ಬಿಟ್ಟು ಅಲ್ಲಿ ಮಲಗಿದ್ದಂತ ಸಂದರ್ಭ. ಅಲ್ಲಿ ಒಬ್ಬ ತೊನ್ನೂರು ರಾಕ್ಷಸಿ ಅಂತ ಇದ್ರು. ಆ ತೊನ್ನೂರು ರಾಕ್ಷಸಿ ಅಂದ್ರೆ ಅವರು ಮನಸ್ಸು ರೂಪದವ್ರೆ. ನಾವು ತಿಳ್ಕೊಂಡಾಗ ಏನೋ ಬೇರೆ ತರದ ರೂಪ ಇತ್ತಲ್ಲ ಅವ್ರಿಗೆಲ್ಲ. ಅಂದ್ರೆ ಅವರೆಲ್ಲ ದೊಡ್ಡ ಆಕಾರವಾಗಿದ್ರು. ಯಾವ್ದ್ ಬೇಕಾದ್ರೂ ತಿನ್ನ ಅಂತವ್ರು. ಮನುಷ್ಯರು ಸಿಕ್ಕರು ತಿಂತಾರೆ, ಬೇರೆ ತರದಲ್ಲಿ ಯಾವ್ದೇ ಪ್ರಾಣಿ ಪಕ್ಷಿಗಳೇ ತಿಂದ್ರು ಆ ತರದ ತಿನ್ನ ಅಂತ ಒಂದು ಗುಣ ಅವ್ರಿಗೆ, ಆ ರಾಕ್ಷಸರು ಅಂದ್ರೆ. ಈಗ ನಾವು ತಿಳ್ಕೊಂಡಂಗೆ ಈ ರಾವಣ ಅಂತಂದ್ರೆ ಅವನು ರಾಕ್ಷಸ ಅಂತ ಹೇಳ್ತಾರೆ, ರಾವಳೇಶ್ವರ. ಅವನು ಏನ್ ರಾಕ್ಷಸನಲ್ಲ, ಅವನು ಮನಸ್ಸು ರೂಪದವನೇ. ಅವನು ಕೂಡ ಮನಸ್ಸು ತರದಲ್ಲಿ ಅಂದ್ರೆ ಅವನ ಅಜಾನುಭಾವನಾಗಿ ದೊಡ್ಡ ಇದನ್ನು ಉತ್ಕೊಂಡಿದ್ದವನು, ಶರೀರವನ್ನ ಇದ್ದಂತವನು, ಬಹಳ ಬಲಶಾಲಿಯಾಗಿದ್ದಂತವ್ರು. ಆ ತರದವ್ರನ್ನ ರಾಕ್ಷಸರು ಅಂತಾರೆ. ಈಗ ಇಲ್ಲಿ ಮೈಸೂರಿನಲ್ಲಿ
ಮಹಿಷಾಸುರನ ಅವನ್ನ ರಾಕ್ಷಸರು ಅಂತಾರೆ. ರಾಕ್ಷಸನಲ್ಲ ಅವನು ಒಬ್ಬ ರಾಜನೇ ಆ ಕಾಲದಲ್ಲಿ. ಆ ತರದಲ್ಲಿ ಇದ್ದವನ್ನ ರಾಕ್ಷಸರು ಅಂತಾರೆ. ಈ 90 ರಾಕ್ಷಸಿಗೆ ಒಬ್ಬ ಮಗಳು ಹುಟ್ಟಿರ್ತಾಳೆ. ಆ ಮಗಳು ಒಂದು ನಮ್ಮ ಮನಸ್ಸಿನ ರೂಪದಲ್ಲಿ ಅತಿ ಸುಂದರವಾದ ಯುವತಿ. ಅವಳು ಗೆಳತಿಯರ ಜೊತೆಯಲ್ಲಿ ಆ ಕೆರೆಗೆ ನೀರು ಹೋಗ್ತಾ ಇರ್ತಾಳೆ. ಕೆರೆಗೆ ನೀರು ಹೋಗ್ತಾ ಇರುವಾಗ ಆತನ ನೋಡ್ಬಿಟ್ಟು ಆಕರ್ಷಣೆ ಬರ್ತದೆ. ಅವನ ಮುಖದ ಒಂದು ಆಕರ್ಷಣೆ ಇವಳಿಗೆ ತಟ್ಟುತ್ತೆ. ಅವಾಗ ಹತ್ರಕ್ಕೆ ಹೋಗಿ ಆತನ ಏಳಿಸಿ ನೋಡಿದಾಗ ಅವನು ಇವಳು ಮುಖ ನೋಡಿದಾಗ ಅವನಿಗೂ ಬಹಳ ಆಕರ್ಷಣೆ ಆಗ್ತದೆ. ಓಯ್ನ ಇಷ್ಟು ಸುಂದರವಾಗಿದ್ದಾಳಲ್ಲ, ಯಾರು ಇವಳು, ಯಾವ ರಾಜನ ಮಗಳು ಅಂತ ಅವನು ಬಹಳ ಆಶ್ಚರ್ಯ ಪಟ್ಟುಕೊಂಡು ಅವಳಿಗೆ ಎಲ್ಲ ಕೇಳ್ತಾನೆ. ಅವಾಗ ಅವಳು ಆ ನೀರ್ನ ಅಲ್ಲೇ ತೆಗೆದುಕೊಂಡು ಅವನ ಜೊತೆ ಕರ್ಕೊಂಡು ಹೋಗ್ತಾಳೆ ಮನೆಗೆ. ಅದೇನೋ ಒಂದು ಗುಡ್ಸ್ಲೋ ಮನೆ ಏನೋ ಒಂಥರ ಇರ್ತದೆ ಅವ್ರಿಗೆ. ಕರ್ಕ ಹೋದಾಗ ಅಲ್ಲಿ ಎಲ್ಲ ವಿಚಾರನ ಹೇಳ್ತಾಳೆ. ನಮ್ ತಾಯಿ ಈ ತರದವಳು, ಅವಳು ರಾಕ್ಷಸಿ ತರ ಇದ್ದಾಳೆ, ಅವಳು ಹೊರಗಡೆ ಹೋಗಿದ್ದಾಳೆ, ಅವಳು ಮನಸ್ಸನ್ನು ತಿಂತಾಳೆ, ಪ್ರಾಣಿಗಳನ್ನು ತಿಂತಾಳೆ, ನಾನು ಆ ತರ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಅವನ್ನ ಇರ್ಸ್ಕೋತಾಳೆ. ಅವ್ರ ತಾಯಿ ಬರೋ ಸಮಯದಲ್ಲಿ ಅವಳಿಗೆ ಒಂದು ಮಂತ್ರ ಶಕ್ತಿ ಇರ್ತದೆ. ಆ ಮಂತ್ರ ಶಕ್ತಿಲಿ ಅವನ್ನ ಪಲ್ಲಿ ರೀತಿ ಮಾಡಿ ಒಂದು ಗೋಡೆಯಲ್ಲಿ ಅವನ್ನ ಕಾಣಬಾರ್ದಾಗಿ ಮಾಡ್ತಾಳೆ. ಅವಾಗ ಅವಳು ಬರ್ತಾಳೆ ತಾಯಿ ರಾಕ್ಷಸಿ. ಅವಳು ಬಂದು ಅವಳಿಗೆ ಏನಾನ ಅನ್ನ ಆಹಾರಗಳೆಲ್ಲ ಕೊಟ್ಟು ಎಲ್ಲೆಡ್ಕೆ ಇಷ್ಟಿಷ್ಟು ಎಲ್ಲೆಡ್ಕೆ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾ ಇರುವಾಗ ಹಾಕಿಸ್ತಾಳೆ. ಹಾಕಿಸ್ದಾಗ ಆ ಒಂದು ಮನಸ್ಸಿನ ವಾಸನೆ ಅವಳ ಕಿವಿಗೆ ಬರ್ತದೆ, ಮೂಗು ಕಿವಿಗೆ ಬರ್ತದೆ. ಅವಾಗ ಕೇಳ್ತಾಳೆ, ಯಾರೋ ಇದಾರೆ ಇಲ್ಲಿ ಮನುಷ್ಯರು, ಇವಳು ನೀನು ಅಂತ ಮಗಳನ್ನ ಕೇಳ್ತಾಳೆ. ಆವಾಗ ಇಲ್ಲಿ ಯಾರು ಇಲ್ಲಮ್ಮ ಹಾಗೆ ಹೇಗೆ ಅಂತ ಅವಳು ಸ್ವಲ್ಪ ಇದಾಗಿ ಹೇಳ್ತಾಳೆ, ಹೊಳಿಸಿ. ಆದ್ರೂ ಅವಳು ಕೇಳಲ್ಲ. ಇಲ್ಲ ಇಲ್ಲ ನೀ ಸುಳ್ಳು ಹೇಳ್ತೀಯ, ನಿಜ ಹೇಳು ಅಂತ. ಆವಾಗ ಅವಳು ನಿಜ ಹೇಳ್ತಾಳೆ. ಅವಾಗ ಅವಳು ಅವನ ತಮ್ಮನಿಗೆ ಮದುವೆ ಮಾಡ್ಬೇಕು ಅಂತ ಅವಳು ಆಸೆ ಇಟ್ಕೊಂಡಿರ್ತಾಳೆ. ಯಾವ್ದ ಬೊಂಬ್ರಾಸ್ನ ಏನೋ ಹೇಳ್ತಾರೆ ಅವನ ತಮ್ಮ. ಆವಾಗ ಅಲ್ಲಿ ಕೇಳಿದಾಗ ಅವಾಗ ಹೇಳ್ದಾಗ ಇವಳು, ಹೌದಮ್ಮ, ಒಂದು ಹುಡುಗನ ನಾನು ನೋಡಿ ಕರ್ಕೊಂಬಂದಿದ್ದೀನಿ, ಅವನು ಬಹಳ ಸುಂದರವಾಗಿದ್ದಾನೆ, ನಾನು ಅವನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ, ನಾನ್ ತಮ್ಮನ್ನೇ ಮದುವೆ ಆಗ್ಬೇಕು ಅಂತ ಅವಳು ಬಹಳ ಒತ್ತಾಯ ಮಾಡ್ತಾಳೆ. ಇವಳು ಸುಮ್ಮನೆ ಮೌನವಾಗಿ ಇದ್ಬಿಡ್ತಾಳೆ. ರಾತ್ರಿ ಮಲಗುವಾಗ ನಿನಗೆ ಯಾರು ಇಷ್ಟ ಇದೆ ಅವ್ರಿಗೆ ನೀನು ಒಂದು ನೆಲ್ಲಿನ ಪೆಂಡನ್ನ ಕಾಲಕ್ಕೆ ಕಟ್ಟು ಅಂತ ಹೇಳ್ತಾಳೆ. ಇವಳಿಗೆ ಇಷ್ಟ ಇರೋದು ಇವನ್ನ ಕರಿಬಂಟ ರಾಜನ, ಆದ್ರೆ ಇವಳು ಇವನು ಕಟ್ಟಲ್ಲ, ಅವನ ಕಟ್ತಾಳೆ ತಮ್ಮನಿಗೆ, ಅವ್ರ ತಮ್ಮನಿಗೆ, ಇವ್ರ ಮಾವನಿಗೆ. ಆವಾಗ ಏನ್ ಮಾಡ್ತಾಳೆ, ಅವಳು ಒಂದ್ ಹೊತ್ನಲ್ಲಿ ಎದ್ದು ಅವನ್ ತಮ್ಮನ್ನೇ ತಿಂದಾಕ್ಬಿಡ್ತಾಳೆ ಕಟ್ಟಿದ್ದಕ್ಕೆ. ಇವಳು ಅವನ್ನ ಇಷ್ಟಪಡ್ತೀನಿ ಅನ್ಲಲ್ಲ, ಆ ಕಾರಣಕ್ಕಾಗಿ. ತಮ್ಮನ ಗೊತ್ತಿಲ್ಲ, ಇವನು ಗೊತ್ತಿಲ್ಲ ಅವಳಿಗೆ, ತಿಂದ್ಬಿಡ್ತಾಳೆ. ಬೆಳಕರಿಯ ಸಮಯದಲ್ಲಿ ಗೊತ್ತಾಗ್ಬಿಡ್ತಾಳೆ, ನನ್ನ ತಮ್ಮನ್ನೇ ತಿಂದಾಕ್ಬಿಟ್ಟಿ ಅಂತ. ಅವಳಿಗೆ ಆವಾಗಲೇ ಗೊತ್ತಾಗ್ತಾ, ಅದಕ್ಕೆ ಮುಂಚಿತವಾಗಿ ಇವನ್ನ ಕಳಿಸ್ಬಿಡ್ತಾಳೆ. ನೀನ್ ತಿಂದಾಕ್ಬಿಡ್ತಾಳೆ ನನ್ನ ತಾಯಿ, ನೀನು ಹೊರಟು ಬಿಡು. ಅವನಿಗೆ ಒಂದು 7 ಮಂತ್ರದ ಗುಳಿಗೆನ ಕೊಟ್ಟು ಕಳಿಸ್ತಾಳೆ. ಏನಾದ್ರು ನಮ್ ತಾಯಿ ಬಂದ್ರೆ ನೀನು ಆ ಗುಳಿಗೆನ ಇಡು, ಅಲ್ಲಿ ಒಂದು ಬೆಟ್ಟವಾಗುತ್ತೆ, ಪುನಃ ಮತ್ತೆ ಕಂಡ್ರೆ ಅದೇ ತರ ಇಡು ಅಂತ ಒಂದು 7 ಗುಳಿಗೆನ ಇಡ್ತಾಳೆ. ನೋಡಿ ಇಲ್ಲಿ ಬೆಟ್ಟಗಳಿವೆಲ್ಲ, ಇವು ಅವಳ ಒಂದು ಕೊಟ್ಟಂತ ಗುಳಿಗೆಯ ಒಂದು ಬೆಟ್ಟಗಳು ಇವು ಸಾಲಿಗೆ. ಅಲ್ಲಿಂದನು ಅನಂತರ ಇಟ್ಕ ಬರ್ತಾ ಇರ್ತಾನೆ, ಅವಳು ಬರ್ತಾ ಇರ್ತಾಳೆ ಹಿಂದಿಂದಾನೆ. ಕೊನೆಯಲ್ಲಿ ಅವನಿನ್ ಬರಲ್ಲ ಇನ್ನು ಅಂದ್ಬಿಟ್ಟರೆ ಇಲ್ಲಿ ನಾಮದ ಕೊಲ್ಲಿ ಅಂತಿದೆ, ಅಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಅಲ್ಲಿ ನಾಮದ ಒಂದು ಅವನು ಜಪ ಮಾಡ್ತಾ ಇರ್ತಾನೆ, ಸ್ನಾನ ಮಾಡ್ಕೊಂಡು ಜಪ ಮಾಡ್ತಾ ಇರುವಾಗ ಅವಳು ಅಲ್ಲಿ ನಿಂತ್ಕೊಂಡು ಆ ಬೆಟ್ಟದಲ್ಲಿ ಒಂದು ಕುಳಿ ಇದೆ, ಅಲ್ಲಿ ಮೇಲ್ಗಡೆ ನೆತ್ತಿಲಿ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಆಹಾ ಸಿಕ್ಕದೆ ಕರಿಬಂಟ ಅಂತ ಅಲ್ಲಿಂದ ಹಾರಿ ಕೆಳಗಡೆ ಬರ್ತಾಳೆ.
ಬಂದಾಗ ಅವ್ನು ನೋಡ್ಕತಾನೆ ಇಲ್ಲಿ ಉಳ್ತಿದ್ದಂತ 7 ಮಂದಿ ಗೌಡ್ಗಳು ಉಳ್ತಿದ್ದವ್ರ ಮೊರೆ ಬೀಳ್ತಾನೆ. ಅಯ್ಯೋ ರಾಕ್ಷಸಿ ನನ್ನ ಕೊಂದಾಕ್ಬಿಡ್ತಾಳೆ ಸ್ವಾಮಿ, ನನ್ ಕಾಪಾಡಿ ಕಾಪಾಡಿ ಅಂತ ಓಡ್ ಬಂದು ಎಲ್ಲ ಮರ ಉಳ್ತಾನೆ. ಆ 7 ಮಂದಿ ಗೌಡ್ಗಳು ನಾಮದಾರರು ಅವನ್ನ ಕಾಪಾಡಿ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅವಳು ಬರ್ತಾಳೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಮಾಯಾಸ ತಾಳ್ಕೊಂಡು ಬಾಣ್ತಿ ರೀತಿಲಿ ಅವನ್ ಬಿಟ್ಟಂತ ಒಂದು ಪೆಟ್ಟಿಗೆ ಇದೆಯಲ್ಲ ಅದನ್ನ ತೊಟ್ಲು ಮಾಡ್ಕೊಂಡು ಅವನ್ ಚಂದ್ರಯಾನ ಮಗು ಮಾಡ್ಕೊಂಡು ಕರ್ಕೊ ಬರ್ತಾಳೆ ಅವಳು ಊರಿಗೆ. ಇವನ್ ಜೊತೆ ಕರ್ಕೊ ಹೋದ್ರಲ್ಲ ಆಗ, ಸ್ವಾಮಿ ನನ್ ಗಂಡ ಇವನು ನನಗೆ ಇಟ್ಟು ಬೆಟ್ಟ ಆಗ್ತಾನೆ, ಓಡ್ ಬಂದ ಇದ್ದಾನೆ ಅಂತ. ಆವಾಗ ಊರ್ನವರು ಸೇರ್ಕೊಂಡು ಹೇಳ್ತಾರೆ, ಅವನು ಇಲ್ಲ ಸ್ವಾಮಿ ನನ್ನ ಹೆಂಡತಿ ಎಲ್ಲ ಇವಳು ರಾಕ್ಷಸಿ ನನ್ ತಿಂದಾಕ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಯಾರು ಕೇಳಲ್ಲ ಆ ಮಾತನ್ನ. ಕೆಲವರು ಅಯ್ಯೋ ಪಾಪ ಅವ್ನು ಹೇಳೋದು ನಿಜ ಕಣೆ ಅಂತ ಒಂದಷ್ಟು ಜನ ಅಂತಾರೆ. ಇನ್ ಕೆಲವರು ಇಲ್ಲ ಇಲ್ಲ ಅವಳು ಹೇಳಿದ್ರೆ ಸರಿ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ. ನಮ್ಮ ಊರಿನಲ್ಲಿ ನ್ಯಾಯ ಒಂದೇ ದಿವಸ ಸರಿಯಲ್ಲ. ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಚೌಡೇಶ್ವರಿ ಒಂದು ದೇವಸ್ಥಾನ ಇರ್ತದೆ, ಚಿಕ್ಕದಾಗಿ ಜೋಪಡಿ. ಗರ್ಭಿಗಡಿ ಬಿಟ್ಟು ಮುಂದ್ಗಡೆ ಇನ್ನೊಂದು ಇರ್ತದೆ. ಅಲ್ಲಿ ಇಬ್ಬರು ಚಕ್ರನ ಕಾವಲು ಹಾಕಿ ಇಲ್ಲಿ ಅವ್ರನ್ನ ಇಬ್ಬರನ್ನ ಬಿಡ್ತಾರೆ, ಕರಿಬಂಡರಾಜನ್ನು ರಾಕ್ಷಸಿ. ಅನಂತರ ಇಬ್ರು ಕಾವಲು ಹಾಕ್ತಾರೆ. ಸುಮಾರು ಒಂದು 3 ಗಂಟೆ ರಾತ್ರಿವರೆಗೂ ಅವಳು ಏನ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಕಾವಲು ಇರ್ತಾರಲ್ಲ ಅವ್ರು ಕೇಳಿ ಅಂತ ಕಕ್ಕ ಅಂತ ನೆಂಗ್ನಾಡೋದು, ತಮಾಷೆ ಮಾಡೋದು, ನನ್ ಗಂಡ ನೀನು ಹಿಂಗ್ ಮಾಡಿದ್ರೆ ಹಂಗೆ ಹಂಗೆ ಅಂತೆಲ್ಲ ಇದು ಮಾಡೋದು ಎಲ್ಲ ನೋಡ್ಕೊಂಡು ಇವ್ರು ಏನ್ ಮಾಡ್ತಾರೆ, ಇವ್ರು ನಿಜವಾದ ಗಂಡ ಹೆಂಡ್ತಿರು ಅಂದ್ಬಿಟ್ಟದೆ. ಇವ್ರ ಜೊತೆಲಿ ನಾವು ಪುನಃ ಯಾತಕ್ಕೆ ಇರೋದು ಅಂದ್ಬಿಟ್ಟು ಒಂದು ಹೊರಟ್ಬಿಡ್ತಾರೆ ಮನೆಗೆ. ಮನೆಗೆ ಹೊರಟ್ಬಿಡೋದ್ ನೋಡ್ಕೊಂಡು ಅವಳು ಅವನ್ನ ಹೊಡೆದು ಕೊಂದು ಸಿಗದು 7 ಮಂದಿ ಗೋಡ್ಗಳಿಗೆ 7 ಪಾಲು, ಇಬ್ರು ಚಕ್ರಿಗೆ 2 ಪಾಲು ಅಂತ ಕೂಗಿ ಹೇಳ್ತಾಳೆ. ಆವಾಗ ಅಲ್ಲಿ ರಾಗಿ ಬೀಸಿದಂತ ಒಬ್ಬ ನಮ್ಮ ಜನಾಂಗದವಳು ಒಬ್ಳು ಆ ಕೂಗ್ನ ಕೇಳ್ಕೊಂಡು ಕೂಗ್ತಾಳೆ ಎಲ್ರಿಗೂ. ಏನೋ ಕೂಗ್ತದ ಕಣಪ್ಪ, ಏನೋ 7 ಮಂದಿ ಗೌಡ್ಗಳಿಗೆ 2 ಪಾಲು, ಇಬ್ರು ಚಕ್ರಿಗೆ 2 ಪಾಲು ಅಂತ ಕೂಗ್ತಾ ಇದೆ ಅನ್ಕೊಂಡು ಈಚೆಗೆ ಬಂದು ಎಲ್ರಿಗೂ ಎದ್ದೇಳಿಸ್ತಾಳೆ. ಅವಾಗ ಬಂದ್ ನೋಡಿದ್ರಲ್ಲಿ ಆ ರಾಕ್ಷಸಿನ ಚೌಡೇಶ್ವರಿ ಕತ್ತಿಲಿ ಕತ್ತರಿಸಿರ್ತಾಳೆ. ನನ್ನ ಆಲ್ಯದಲ್ಲಿ ಇಷ್ಟೊಂದು ಅಘೋರವಾದ ದೃಶ್ಯ ನಡೆದಿರಲ್ಲ ಅಂತೇಳಿ ಕತ್ತಿಲಿ ಅವಳು ಬಂದು ಅವಳನ್ನ ಕತ್ತರಿಸ್ತಾಳೆ ರಾಕ್ಷಸಿನ. ಆವಾಗ ಅವ್ರು ಬರೋ ಅಷ್ಟರಲ್ಲಿ ಆ ಮುಂಡು ತಲೆ ಇಲ್ಲೇ ಬಿದ್ದಿರ್ತದೆ, ಮುಂಡು ಉಳ್ಕೊಂಡು ಹೋಗ್ತಂತೆ. ಆವಾಗ ಏನ್ ಮಾಡಿದ್ರು, ಆ ತಲೆನ ಕೆಳಗಡೆ ಭೂಮಿಲಿ ಗುಂಡಿ ತೋಡಿ ಊತಿ ಅದ್ರ ಮೇಲೆ ಚಪ್ಪಡಿ ಕಲ್ಲು ಹಾಕಿ ಬಿಡ್ತಾರೆ. ಅವಾಗ ಬಿಟ್ಟಾಗ ಎಲ್ಲ ಬಂದು ನೋಡಿ ಎಲ್ಲ ಮಾಡ್ತಾರೆ. ಮಾಡಾದ್ಮೇಲೆ ಆಮೇಲೆ ಎಲ್ಲ ಊರ್ಗ್ ಹೋಗ್ತಾರೆ. ಇಲ್ಲಿ ಊರ್ನ ಯಜಮಾನರಾಗಿರ್ತಾರಲ್ಲ ಗೌಡ್ರು, ನಾಮದಾರ್ ಗುಂಪಿನವ್ರು ಒಬ್ರು ನಾಡ ಯಜಮಾನ್ರು ಅಂತ ಆಗಿರ್ತಾರೆ. ಅವ್ರಿಗೆ ಕನಸಿನಲ್ಲಿ ಆ ರಾಕ್ಷಸಿ ಬಂದು ದಿನಕ್ಕೊಂದು ನನಗೆ ಮನಸ್ಸನ್ನು ಕೊಡ್ಬೇಕು, ಇಲ್ಲ ಅಂದ್ರೆ ನೀನ್ ಊರ್ನ ನಾಶ ಮಾಡ್ತೀನಿ ಅಂತ ಹೇಳಿ ಎದೆ ಮೇಲೆ ಎತ್ಕೊಂಡು ತುಳ್ದಂಗೆ ಆಗತ್ತಂತೆ. ಅವಾಗ ಪಂಚಾಯತಿ ಸೇರಿಸಿ ಆ ಯಜಮಾನ್ರು ಈ ರೀತಿ ಹೇಳ್ತಾ ಇದ್ದಾಳಪ್ಪ ರಾಕ್ಷಸಿ, ಏನ್ ಮಾಡೋದು ಅಂತ. ಅದಕ್ಕೆ ಅವನೇನ್ ಹೇಳಿರ್ತಾನಂದ್ರೆ ಆಗ ದಿನಕ್ಕೊಂದು ಕೊಡಕ್ ಆಗಲ್ಲ, ನಿನಗೆ ವರ್ಷಕ್ಕೊಂದು ಕೊಡ್ತೀವಿ ತಲೆ ಅಂತ ಒಪ್ಕೊಂಡು ಬಲಿತಾರ. ವರ್ಷಕ್ಕೊಂದು ಬಲಿ ಮಾಡ್ತೀವಿ ನಿನಗೆ ಅನ್ಕೊಂಡು ಹೇಳ್ತಾರೆ. ಆವಾಗ ನಮ್ಮ ಚಕ್ರದ ಗುಂಪಿನವ್ರು, ನಮ್ ಜನಾಂಗದವ್ರು, ಫಸ್ಟ್ ನಮ್ ಜನಾಂಗದ ಸರದಿ ಬರ್ತದೆ, ನೀವು ತಾನೇ ಅಲ್ಲಿ ಕಾವಲ್ಕಾರಿದವ್ರು, ನೀವೇ ಬಲಿ ಕೊಡ್ಬೇಕು ನಿಮ್ ಮಗನ ಅಂತ. ಒಬ್ಬನೇ ಮಗ ಒಬ್ಬ ತಾಯಿಗೆ ಅವನ್ ಸರದಿ ಬಂದಿರ್ತದೆ. ಆವಾಗ ಅವನ್ ಕರ್ಕೊಂಡು ಹೋಗಿ, ಇಂತ ಮುಂಚೆ ಯಾರನ್ನು ಬಲಿ ಕೊಟ್ಟಿದ್ರು ಅನ್ನೋದು ಗೊತ್ತಿಲ್ಲ, ಬಟ್ ಅದೇ ಫಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಕೊಟ್ಟಿರ್ತಾರೆ. ಅವ ಒಬ್ಬನೇ ಮಗನ ಸರ್ದಿ ಬಂತದಲ್ಲ, ಆವಾಗ ಕರ್ಕೊಂಡು ಹೋಗಿರ್ತಾರೆ ಒಳಗೆ ನದಿಗೆ ಸ್ನಾನ ಮಾಡಿಸ್ಕೊಂಡು ಅವನಿಗೆಲ್ಲ ಒಳ್ಳೆ
ಮಾಲೆ ಹಾಕೊಂಡು ಅವನು ಕರ್ಕ ಬರ್ತಾ ಇದಾರೆ. ಅಲ್ಲಿ ಮಾಲೆ ಮುನ್ಸಂಬಾರ ಅಂತ ಇಲ್ಲಿ ಇತ್ತು, ಈಗ ಸ್ವಲ್ಪ ದಿವ್ಸಕ್ಕಂಟು ಇತ್ತು ಆ ಒಳದಾರಿಲಿ. ನಮಗ್ ಗೊತ್ತಿದ್ದಂಗೆ ಈಗ ಒಂದು 10-15 ವರ್ಷದಲ್ಲಿ ಅದು ಈ ಚಾನಲ್ ಬಂದ್ಮೇಲೆ ಅದೆಲ್ಲ ಉಂಟೋಗಿದೆ. ಅದು ಆ ಜಾಗಕ್ಕೆ ಬಂದಾಗ ಆ ಚಕ್ಕರಲ್ಲಿ ಇದ್ದಂತ ಒಂದು ಕ್ವಾಣ ಈ ಚಕ್ಕರಕ್ಕೆ ಬಂದು ಆ ಹೋಗ್ತಿದ್ದವ್ರ ಅಡ್ಡಗಟ್ಟಿ ನಿಲ್ಲಿಸ್ತಂತೆ ಕ್ವಾಣ. ಏನಾದ್ರೂ ಹೊಡೆದ್ರು ಹೋಗಲ್ಲ, ಏನ್ ಮಾಡಿದ್ರು ಬಿಡೋದಿಲ್ಲ. ಆಗ ಎಲ್ಲ ಹಿರಿಕರು ಏನೋ ದೇವ್ರ ಸಾಕಾರನ ಏನೋ ಈ ಇವನ್ ತಾಯಿ ಒಂದು ಗೋಳು ನೋಡ್ನಾರ್ದೇನೆ ದೇವ್ರ ಈ ತರ ಮಾಡ್ದೆ ಅನ್ಬಿಟ್ಟು ಆವಾಗ ಅವನಲ್ಲಿ ಕತ್ಕಲ್ ಇದ್ದಂತ ಹೂನಾರನ ಕ್ವಾಣ್ಣಂಗ್ ಹಾಕ್ಬಿಟ್ಟು ಆವಾಗ ಇಲ್ಲಿ ತಗೊಂಬಂದು ಕ್ವಾಣ್ಣ ಬಲಿ ಮಾಡ್ತಾರೆ. ಅಲ್ಲಿಂದ ಬರುವಾಗ ಕರಿ ಕ್ವಾಣ್ಣಾಗಿತ್ತು, ಈ ಬಲಿ ಮಾಡಿದಾಗ ಬಿಳಿ ಕ್ವಾಣ ಆಗಿದೆ. ಆಗ ಇಟ್ಟಿಂದ ಕಡೆಯವರು ಅವನು ಮಾಲೀಕ ಹೋಗಿ ಊರ್ನವ್ರಿಗೆಲ್ಲ ಹೇಳಿರ್ತಾನೆ, ನನ್ ಕ್ವಾಣ್ಣ ಕೊತ್ತೆಗಾಲದವರು ತಕೊಂಡೋಗಿ ಬಲಿ ಕೊಟ್ಟಿದ್ದಾರೆ ಅಂತ. ಆ ಊರ್ನಲ್ಲಿ ಇಟ್ಟಿ ಬರ್ಜಿ ಎಲ್ಲ 4 ಜನಾಂಗದವ್ರು ಅವರೆಲ್ಲ ಇಟ್ಟಿ ಬರ್ಜಿ ಇಟ್ಕೊಂಡಿರ್ತಂತ ಎಲ್ಲ ಬಂದಿದ್ದಾರೆ. ಕೊತ್ತೆಗಾಲನ ಸಂಹಾರ ಮಾಡೋಣ ನಡ್ರಿ ಅನ್ಕೊಂಡು. ಆವಾಗ ಇಲ್ಲಿ ಬಂದು ನೋಡ್ದಾಗ ಅದೇನಾಗಿರುತ್ತೆ ಅಂದ್ರೆ ಕೊಂಬು ಕೊಡಲ್ಲ, ಅದೇ ಬಣ್ಣ ಬೆಳ್ಳಗಾಗಿರುತ್ತೆ. ಆ ಕಾರಣಕ್ಕಾಗಿ ಅವನು ಹೇಳ್ತಾನೆ, ಕೊಂಬು ಕೊಡು ನನ್ನದೇ ಆದ್ರೆ ಬಣ್ಣ ನಂದಲ್ಲ ಅಂತ ಹೇಳ್ತಾನೆ. ಆವಾಗ ಎಲ್ಲ ಕೈ ಮುಗಿದ್ಬಿಟ್ಟು ಅವ್ರು ಎಲ್ಲ ಹೊರಟೋಗ್ತಾರೆ. ಅಲ್ಲಿಂದ ಈಚೆಗೆ ಈ ಕ್ವಾಣ್ಣ ಬಲಿ ಕೊಟ್ಕೊಂಡು ಆಮೇಲೆ ಊರ್ನಲ್ಲಿ ಬಹಳ ರೋಗಗಳು, ರುಗ್ನಿಗಳು, ಮಾರಿಗಳು ಇದ್ದಂತ ಸಂದರ್ಭದಲ್ಲಿ ಒಂದು ಮಾರಮ್ಮನ ರೂಪನ್ನ ತಕೊಂಡ್ಬಂದು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿ ಅನಂತರ ಅಲ್ಲಿ ಒಂದು ಮೆರವಣಿಗೆ ಮುಖಾಂತರ ಊರ್ನಲ್ಲಿ ಒಂದು ಮೆರವಣಿಗೆ ಮಾಡಿ ಜಾತ್ರೆ ಮಾಡಿರುತ್ತೆ. ಅಲ್ಲಿ ಗುಜ್ಜಮ್ ತಾಯಿ ಇವರೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ತಿರ್ತಾರೆ ಊರ್ನವರು. ಮತ್ತೆ ಅಲ್ಲಿ ಮನೆಯಂ ತಾಯಿ ಅಂತ ಇದೆ ಊರ್ ಮಧ್ಯ ಮೇಲ್ಗಡೆ ನಮ್ಮದು ಕೇರಿಯಲ್ಲಿ. ಆವಾಗ ಕೇರಿಯಲ್ಲಿ ಮನೆಯಂ ತಾಯಿ ಯಾವ ತರ ಬಂದ್ಲು ಅಂದ್ರೆ, ನಮ್ ಜನಾಂಗದವರು ಕಾಡ್ಗೆ ಹೋಗಿರ್ತಾರೆ ಸೌದ ಸೊಪ್ಪು ತರಕಂತ. ಅಲ್ಲಿ ಅವರು ಏನೋ ಒಂಥರ ನರಳಾದಂಗೆ ನರಳ ತರ ಸೌಂಡ್ ಕೇಳ್ತಾ ಇದೆ. ಅಲ್ಲಿ ಕೇಳಿದಾಗ ಒಬ್ಬ ಅಂತಾನೆ, ಯಾರೋ ನರಳ್ತಾ ಇದಾರೆ ಒಬ್ಬ ಹೆಂಗ್ಸು, ನೋಡೋಣ ಬಣ್ಣ ಅಂತ. ಬಾ ಯಾವ್ದ ಗಾಳಿಗಾಚಾರ ಯಾರೋ, ನಾವ್ಯಾಕೆ ಹೋಗೋದು, ಬೇಡ ಬಾ ಏನಾದ್ರು ಆಗುತ್ತೆ ನಮ್ಗೆ ಅಂತ. ಇನ್ನೊಬ್ಬ ಧೈರ್ಯವಾಗಿರೋ ಬಾ ನೋಡೋಣ ಅನ್ಬಿಟ್ಟು ಹೋದಾಗ ಅವಳು ಆರುತಿ. ಆ ಕಾಲದಲ್ಲಿ ಆರೂರು ಋತುಮತಿ ಆದ್ರೆ ಹೊರಗಡೆ ಮನೇಲಿ ಮಡಿಕೊಳ್ತಿತ್ತಲ್ವಂತೆ, ಹೊರಗಡೆ ಹಾಕ್ಬಿಡ್ತಿದ್ರಂತೆ. ಆ ತರದಲ್ಲಿ ಆ ಅಮ್ಮನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಕಾಡಿನಲ್ಲಿ ಕಟ್ಟಿ, ಬಾಯಿ ಕಟ್ಟಿ, ಕೈ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಆವಾಗ ನಮ್ ಜನಾಂಗದವರು ಆಕೆನ ಕರ್ಕ ಬಂದು ಅವಳಿಗೆ ಕೂರ್ಸಿ, ಒಬ್ಬಳನ್ನ ನಮ್ಮ ಸಮಾಜದ ಒಬ್ಳು ಸ್ವಲ್ಪ ಎಲ್ಲಾ ತರದಲ್ಲೂ ಶಿಸ್ತಾಗಿದ್ದಂತವಳಿಗೆ, ನೀನು ಭತ್ತ ಕೊಟ್ಟು ಅಡಿಗೆ ಮಾಡಿ ಅಮ್ಮನವ್ರಿಗೆ ಹಾಕ್ಬೇಕು ಅಡಿಗೆ ಮಾಡಿ ಅಂತ. ಆವಾಗ ಅವಳು ಭತ್ತ ಕೊಟ್ಟು ಅಡಿಗೆ ಮಾಡೋದಕ್ಕೆಲ್ಲ ಭತ್ತ ಕೊಟ್ಟು ಅಕ್ಕಿ ಎಲ್ಲ ಒಂದು ಎಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇರುವಾಗ ಅವಳದೇ ಒಂದ್ ಮಗು ಬಂದು ಒಂದ್ ಕೈಲಿ ಅಕ್ಕಿನ ಗೋರ್ಕೊಂಡು ಬಾಯಿಗೆ ಇಟ್ಕೊಳ್ತದೆ. ಆವಾಗ ಅವಳ ತಾಯಿಗೆ ರೋಸ ಬರ್ತದೆ, ಅಯ್ಯೋ ನಾನು ಇಷ್ಟೆಲ್ಲ ಮೀದು ಒಗ್ದು ಅಮ್ಮನವ್ರಿಗೆ ಅನ್ನ ಮಾಡೋಣ ಅನ್ಬಿಟ್ಟು ಅಕ್ಕಿ ಮಾಡಿದ್ರೆ ನೀನು ಎಂಜಲ್ ಮಾಡ್ಬಿಟ್ಟು ಎಲ್ಲ ನಿನ್ ಕೈಲಿ ನೀನ್ ಬಾಯಿಲಿ ನೀನ್ ಹುಲಿ ಎತ್ಕೊ ಹೋಗ್ಲಿ ಅಂತ ಹೇಳ್ತಾಳ. ಹಂಗಂದ ತಕ್ಷಣ ಅದ್ ಎಲ್ಲಿತ್ತೋ ಹುಲಿ ಗೊತ್ತಿಲ್ಲ. ಆ ಹುಲಿ ಆ ಮಗುನ ಎತ್ಕೊಂಡು ಹೋಗಿ ಹೊರಗಡೆ ಅಲ್ಲಿ ಇದಿದೆ ಒಂದು ದೊಡ್ಡ ಅರಳಿ ಮರ, ಆ ಗುತ್ತಿ ಅದೇ ಅವಾಗೆಲ್ಲ ಅದ್ರೊಳಗೆ ಹೋಗ್ತದೆ. ಆವಾಗ ಈ ಅಮ್ಮ ಹೋಗ್ತಿದ್ಲಲ್ಲ, ನನ್ನಿಂದ ಆ ಮಗುನ ಈ ರೀತಿ ಎತ್ಕೊಂಡು ಹೋಗ್ತಲ್ಲ ಅಂದ್ಬಿಟ್ಟು ಅಲ್ಲಿ ಪೂಜಿ ಜಾಗದಲ್ಲಿ ಕೆಳಗಡೆ ಭೂಮಿ ಬಾಯ್ಬಿಟ್ಟು ಒಳಗಡೆ ಹೊಟ್ಟೋಗಿ
ಹಂಗನು ಅಯ್ಯೋ ಅಮ್ಮನವ್ರು ಹೋಗ್ತಾ ಇದಾರೆ, ಅಮ್ಮನವ್ರು ಕೆಳಗಡೆ ಹೋಗ್ತಾ ಇದಾರೆ ಅನ್ಕೊಂಡು ಅವ್ರು ದುಡ್ಡು ಹಿಡ್ಕೊಂಡ್ರಂತೆ. ಆ ಬರೀ ದುಡ್ಡು ಸಿಕ್ತಂತೆ. ಆ ದುಡ್ಡನ್ನ ಒಂದು ದೇವ್ರನ್ನ ರೀತಿಲಿ ಮಾಡಿ ಆವಾಗ ಅಲ್ಲಿ ಒಂದು ದೇವಸ್ಥಾನನ ಕಟ್ಟಿ ಅವಳಿಗೆ ಅಲ್ಲಿಂದ ಊರ್ನ ಮಾರಮ್ಮನ ಜೊತೆಗೂ ಕೂಡ ಆಕೆಗೆ ಒಂದು ಕಳಸ ತಕೊಂಡು ಹೋಗ್ತಾರೆ ಜೊತೆಗೆ ಮಾರಮ್ಮನ ಜೊತೆಗೆ. ಆ ದೇವರು ಮತ್ತೆ ನಾಡಮಗಲಮ್ಮ ಅಂತ ಆ ದೇವ್ರನ್ನು ಕೂಡ ಮಾರಮ್ಮನ ಜೊತೆಲೆ ಕಳಸನ ತಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಆವಾಗ ಮಾರಿಯಮ್ಮನ ಹಬ್ಬ ಅಂತ ಶುರುವಾಗ್ತದೆ. ಮಾರಮ್ಮನ ಹಬ್ಬ ಅಂತ ಶುರುವಾದಾಗ ಕಲ್ಲಲ್ಲಿ ವೈಷ್ಣವರು ಇದ್ರು, ಬ್ರಾಹ್ಮಣರು ಇದ್ರು, ಹೇಳ್ದನಲ್ಲ ಅದು ವೈಷ್ಣವರು, ಬ್ರಾಹ್ಮಣರು, ಕೇಳುಗರು, ಆಮೇಲೆ ಲಿಂಗಾಯತರು, ಪಟೇಲ್ರು ಅಂತ ಅವರು ಕೂಡ ಬಂದು ಅಲ್ಲಿ ಸ್ಥಾಪನೆ ಮಾಡಿದಂತವ್ರು. ಅವ್ರಿಗೆ ಪಟೇಲ್ತನ ಕೊಟ್ರು ಊರಿನಲ್ಲಿ. ಆಮೇಲೆ ಗಾಣ ಸೆಟ್ರು, ಉಪ್ಪು ಸೆಟ್ರು, ಕುಂಬಾರ್ ಸೆಟ್ರು, ಕುರುಬಗೌಡ್ರು, ಇನ್ನೂ ಕೆಲವರೆಲ್ಲ ಮತ್ತೆ ಜಂಗುಮ್ರು ಅಂತ ಬಿಡುಗಲಲ್ಲಿ ಇದ್ರಂತೆ. ಈ ದೇವಸ್ಥಾನ ಪೂಜಾಡಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಚೌಡೇಶ್ವರಿ ದೇವಸ್ಥಾನನ ಪೂಜಾ ಮಾಡಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನು ಕೂಡ ಇಲ್ಲಿ ಇತಿಹಾಸಗಾರರು ಅವರು ಕೂಡ. ಹಾಗಾಗಿ ಈಗ ನಮ್ಮ ಊರು ಕ್ವಾಣ್ಣು ಕೈತಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಜೈನರು ಸರಗೂರಿನಲ್ಲಿ ಇದ್ದಂತವ್ರು ಸುಮಾರು 70-75 ವರ್ಷದಲ್ಲಿ ನಾನು ಚಿಕ್ಕ ಹುಡುಗನಂತೆ ನಮ್ಮ ತಾಯಿ ಹೇಳ್ತಾ ಇದ್ರು. ಆವಾಗ ಮತ್ತಿನಾಗಯ್ಯ ಅಂತ ಒಬ್ರು ಜೈನರು, ಆ ಜೈನರು ಮತ್ತಿನಾಗಯ್ಯನವರು ಒಂದ್ಸರಿ ಬಂದು ಪ್ರಾಣಹತ್ಯೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಬಂದು ಒಂದ್ಸರಿ ತಡೆದ್ರಂತೆ. ಕೋಣನ ಬಲಿ ಕೊಡ್ತಿದ್ದನ್ನ ಕೊಡಿಬಾರ್ದು, ತರಿಬಾರ್ದು ಅಂತ. ಆಗ ನಮ್ಮೂರಿನಲ್ಲಿ ಆ ನಾಮದಾರಿ ಗೌಡ್ರು ಇನ್ನುಳಿದಂತ ಎಲ್ಲಾ ಜನಾಂಗದವ್ರು ಅದಕ್ಕೆ ಪ್ರತಿಭಟಿಸಿ ಇದು ನಮ್ಮ ಊರ್ ಪದ್ಧತಿ, ನೀವು ಅದನ್ನ ತಡೆಯಂಗಿಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದಾರೆ ಗಲಾಟೆ ಮಾಡಿ. ಅನಂತರ ಇವರು ಏನ್ ಮಾಡಿದ್ರು, ಇನ್ನು 6ನೇ ವರ್ಷಕ್ಕೆ ಪುನಃ ಬಂದಿದ್ದಾರೆ. ಇಲ್ಲ ಅದೇ ವರ್ಷದಲ್ಲಿ ಅವರು ತಡೆಯಕ್ ಬಂದ್ರಲ್ಲ ಆ ವರ್ಷದಲ್ಲಿ ನಮ್ ದೇವ್ರನ್ನ ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕಾಗ್ಲಿ, ಬನ್ನಿ ಹೋಗೋಣ ದೇವ್ರನಲ್ಲಿ ಹೊರ ತೆಗಿಯಕ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದೆ ಅವ್ರನ್ನ. ಕರ್ಕ ಬಂದು ಇಲ್ಲಿ ದೊಡ್ಡಮ್ಮನವರು, ಚೌಡೇಶ್ವರಿ ಮತ್ತೆ ರಾಕಾಸಮ್ಮ ಇವ್ರದೆಲ್ಲ ಒಂದು ವಿಗ್ರಹಗಳು ಮತ್ತೆ 7 ಮಂದಿ ಗೌಡ್ಗಳದು ಎಲ್ಲ ಇತ್ತಲ್ಲ. ಅವಾಗ ಇಲ್ಲಿ ದೊಡ್ಡಮ್ಮನರಲ್ಲೇ ನಾವು ಹೊರ ತೆಗಿತಾ ಇದ್ವು ನಮ್ಮ ಊರ್ನವ್ರು. ಅಲ್ಲಿ ಹೊರ ಮಡಗಕ್ಕೆ ಹೋಗಿದ್ದಾರೆ. ಅವಾಗ ಹೊರ ಮಡಗಕ್ಕೆ ಹೋದಾಗ ಅವ್ರು ಕೇಳಿದಾರೆ, ನಿಮ್ ದೇವ್ರು ಯಾವಾಗ್ಲೂ ಬಲಕ್ ಕೊಟ್ಟು ರೂಢಿಯಾಗಿದೆ, ನನ್ಗೆ ಬಲಕ್ ಬೇಡ, ಬೇಕು ನಗರ್ ಎಡಕ್ ಕೊಡ್ಲಿ ಅಂತ ಹೇಳಿದ್ರಂತೆ. ಆಗ ನಾ ಪೂಜಾರರು ಕೊಡಮ್ಮ ಎಡಕ್ಕೆ ಅಂತ ಹೇಳಿದ್ರಂತೆ. ಆ ತೂದು ಒಬ್ಬ ಮನಸ್ಸು ಹೆಂಗ್ ಎಸಿತಾನೆ ಹಂಗೆ ತೂದು ಎಸಿತಂತೆ ಎಡಕ್ಕೆ. ಅವ್ನ ಹೆಂಗ್ ಕೇಳ್ದ ಹಂಗೇನೆ, ಬೇಕು ಅನ್ನೋದಾದ್ರೆ ಎಡಕ್ ಬರ್ಲಿ, ನೀವು ಬಲಕ್ ಕೇಳಿ ಅಭ್ಯಾಸ ಆಗಿದೆ ಅಂತ ಹೇಳಿ ಹೇಳಿದಾಗ ಎಡಕ್ಕೆ ಕುಂತಂತೆ. ಆವಾಗ ಎಲ್ರು ಅವನ ಮೇಲೆ ಗಲಾಟೆ ಮಾಡಿ ಓಡ್ಸಂಗಂಡೆ ಗದ್ದೆ ಮಾಡ್ಕೊಂಡು ಓಡ್ಬಿಟ್ಟಂತೆ. ಪುನಃ 6ನೇ ವರ್ಷಕ್ಕೆ ಏನ್ ಮಾಡಿದ್ರು, ಪೊಲೀಸ್ಗೆ ಮೈಸೂರು SP ಅವ್ರಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ನವ್ರ ಜೊತೆ ಕರ್ಕೊಂಡ್ಬಂದು ಇಲ್ಲಿ ಹಬ್ಬ ಮಾಡೋ ಸಮಯದಲ್ಲಿ ಕ್ವಾಣ್ಣ ತಕೊಂಡು ಬರುವಾಗ ಅದನ್ನ ತಡೆಗಟ್ಟಿದ್ದಾರೆ. ಆವಾಗ ನಮ್ಮಲ್ಲಿ ಒಬ್ರು ಮುದ್ದೇಗೌಡ್ರು ಅಂತ ಇದ್ರು, ದೊಡ್ಡ ಹಾಳು. ಅವ್ರು ಹೇಳಿದ್ರಂತೆ, ಬೇಡ ಕಣಪ್ಪ, ಬೇಡ ಕಣಯ್ಯ, ನಿನ್ಮನ ಹಾಳಾಗೋಗುತ್ತೆ, ನಮ್ಮ ಊರ್ನ ಪದ್ಧತಿ ಇದು, ನೀನು ಅದನ್ನ ತಡಿಬೇಡ ಅಂತ ಹೇಳ್ದಂತೆ. ಆದ್ರೆ ನನ್ ಮನೆ ಹಾಳಾಗ್ಲಿ ಕೊಡು ಅಂತ ಅನ್ಬಿಟ್ಟದೆ ಆ ಕ್ವಾಣ್ಣ ಹಗ್ಗ ಕಿತ್ಕೊಂಡು ತಕೊಂಡು ಈಗ ಅವ್ರ ಮನೆ ಧೂಳಿಪಟ ಆಗೋಗಿದೆ. ದೊಡ್ಡ ಶ್ರೀಮಂತರು, ಬಹಳ ಹೆಸರುವಾಸಿಗೆ ಮಾಡದಂತವ್ರು ಇವತ್ತು ಅವ್ರ ಮಕ್ಕಳು ಮರಿ ಎಲ್ಲ ಬೀದಿ ಪಾಲಾಗಿ ಏನೂ ಇಲ್ಲ. ಆ ತರದಲ್ಲಿ ಅವರ ವಂಶನೇ ಬಹಳ ಅಧೋಗತಿಯಾಗಿದೆ. ಆಚರಣೆಯನ್ನ ತಡೆದಿದ್ದಕ್ಕೆ, ಆ ತರ ತಡೆದಿದ್ದಕ್ಕೆ. ನಂತರ ಒಂದಷ್ಟು ವರ್ಷ ಆದ್ಮೇಲೆ
ಇಲ್ಲಿ ಒಂದ್ ಬರಿ ಬಲಿ ಕೊಡೋಣ ಅಂದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಮ್ಮ ಊರಿನವರು ಅಲ್ಲಿಂದ ಈಚೆ ಒಂದಷ್ಟು ಮರಿಗಳು ಬರಿ ಕೊಟ್ಕೊ ಬರ್ತಾ ಇದ್ರು. ಈಗ ಇತ್ತೀಚೆಗೆ ಈ ದೇವಸ್ಥಾನನ ನಿರ್ಮಾಣ ಮಾಡಿದಾಗ ಒಳಗಡೆ ಬೇಡ ಈಚೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಬ್ಬದ ದಿವ್ಸಕ್ಕೆ ಒಂದ್ ಮರಿ, 2 ಮರಿ, 3 ಮರಿ, ಅರ್ಕೆ ಮರಿಗಳು ಇದೆಲ್ಲ ಮಾಡ್ತಾ ಇದ್ದಾರೆ. ಆ ಕಾಲದಿಂದ ಕೂಡ ಹಬ್ಬಗಳನ್ನ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಎಲ್ಲಾ ಜನಾಂಗದವರು ಸುಮಾರು ಒಂದು 10-12 ಜನಾಂಗದವ್ರು ಇದಾರೆ. ಈಗ ಇತ್ತೀಚೆಗೆಲ್ಲ ಬಂದು ಸೇರ್ಕೊಂಡಂತ ಜನಾಂಗದವ್ರೆಲ್ಲ ಸೇರ್ಕೊಂಡು ಒಂದು 12 ಕೋಮನ್ ಜನ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಈಗೆಲ್ಲ ತಿರುಮಣೆಯಿಂದ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಮಾರಮ್ಮ ಜೊತೆಲೆ ಆ ತಾಯಿಗೂ ಕೂಡ ಪೂಜೆ ನಡೆಯುತ್ತೆ. ಪೂಜೆ ನಡೀತಾ ಇದೆ. ಊರಿನಿಂದಾನೆ ಪೂಜೆ ಎಲ್ಲ ನಡೀತದೆ. ಊರಿನ ಜನ ಎಲ್ಲ ಬಂದು ಹೆಂಗಸರು ಮಕ್ಕಳೆಲ್ಲ ಬಂದು ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದು ಮಾದಕ ದೇವಸ್ಥಾನ ಅನ್ನೋದು ಏನು ಇಲ್ಲ, ಯಾವ್ದೇ ಭೇದ ಭಾವನೆ ಇಲ್ಲ. ಮಾದಕ ಜನಾಂಗದವರೇ ಅಲ್ಲಿ ಪೂಜಾ ಮಾಡ್ತಾರೆ. ಆದ್ರಿಂದ ಈಗ ಎಲ್ಲರೂ ಕೂಡ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಹಬ್ಬದ ಟೈಮ್ಗೆ. ಆಮೇಲೆ ಅಲ್ಲಿ ಆ ದೇವರಿಗೆ ವರ ಮಡಗಂತದ್ದು ಬಾಳೆಹಣ್ಣಿನಲ್ಲಿ ಬಾಳೆಹಣ್ಣ ಎಡ್ದು ಮಡಗ್ತಾರೆ. ಬಾಳೆಹಣ್ಣನ್ನ ಎಡ್ದು ಮಡಗ್ತಾರೆ. ಒಳ್ಳೇದಾದ್ರೆ ಬಲಕ್ ಕೊಡ್ತಾರೆ, ಇದು ಆಗದಿಲ್ಲ ಅನ್ನಗಿದ್ರೆ ಎಡಕ್ ಬರ್ತದೆ. ಈ ರೀತಿಯಾಗಿ ಒಂದು ಇತಿಹಾಸ ಇದೆ ಅಲ್ಲಿ. ಅಷ್ಟು ನನಗ್ ಗೊತ್ತಿರೋಂತ ವಿಚಾರ. ಶನಿವಾರ ದಿನ ಶನಿದೇವ್ರ ಉತ್ಸವ ನಡೀತದೆ. ಭಾನುವಾರ ಶನಿವಾರ ದಿನ ನಮ್ಮ ಬುಡಕಟ್ನವರು ಆ ದಿನದಲ್ಲಿ ರಾತ್ರಿ ಟೈಮು ಏನ್ ಅಡುಗ ಮಾಡ್ತಾರ ಅಷ್ಟೇ. ಪುನಃ ಮತ್ತೆ ಸೋಮವಾರ ಸಾಯಂಕಾಲದವರೆಗೂ ನಮ್ಮ ಜನಾಂಗದವರು ಅಡುಗೆ ಮಾಡಲ್ಲ, ಉಪವಾಸ ಇರ್ತಾರೆ. ಯಾಕಂದ್ರೆ ಮನೆ ಮನೆಗೆ 6 ತಮ್ಮ ಅವಳು. ಆ ಕಾರಣಕ್ಕಾಗಿ ಯಾವುದೇ ಒಂದು ನಾನ್ ವೆಜ್ ಆಗ್ಲಿ ಇನ್ನೊಂದಾಗ್ಲಿ ಏನು ಮಾಡಕ್ ಹೋಗಲ್ಲ. ಆ ಶನಿವಾರ ರಾತ್ರಿ ಮಾಡಿರ್ತಾರಲ್ಲ ಅಷ್ಟು ಬಿಟ್ರೆ ಇನ್ ಪುನಃ ಸೋಮವಾರ ಸಾಯಂಕಾಲ ರಾತ್ರಿ 10-11 ಗಂಟೆವರೆಗೂ ಕೂಡ ಏನು ತಿನ್ನಂಗಿಲ್ಲ. ತಿಂದ್ರೆ ಏನು ಉಪವಾಸ ಅಂದ್ರೆ ಯಾವ್ದಾದ್ರು ಈ ಸೌತೆಕಾಯಿ, ಈ ಕಡಲೆಕಾಳು, ಹಸಿ ಕಡಲೆಕಾಳು, ಹಸಿ ಅಕ್ಕಿ ಇದನ್ನ ಬೆರೆಸ್ಕೊಂಡು ಮಧ್ಯಾಹ್ನ ದೇವ್ರು ತಂದಾದ್ಮೇಲೆ, ದೇವ್ರು ಮನೆಯನ್ನ ಮಾರಮ್ಮನ ತಂದಾದ್ಮೇಲೆ ಆವಾಗ ಅದನ್ನ ಒಂಚೂರು ತಿಂತಾರೆ ಅಷ್ಟೇ. ಅದ್ ಬಿಟ್ರೆ ಪುನಃ ಇನ್ನೇನು ಬೇರೆ ತರದಲ್ಲಿ ಏನು ತಿನ್ನಂಗಿಲ್ಲ. ಆ ರಾತ್ರಿ ಟೈಮ್ಗೆ ಹಲಸಿನಕಾಯಿ, ಅವರೆಕಾಳು ಎಲ್ಲಿಂದಾರ ತರಬೇಕು ಹಲಸಿನಕಾಯಿನ, ಹಲಸಿನಕಾಯಿ ಅವರೆಕಾಳನ್ನ ಸಾರು ಮಾಡ್ಕೊಂಡು ಆವಾಗ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾರನೇ ದಿನಕ್ಕೆ ಇಲ್ಲಿ ಏನ್ ಬಲಿ ಹೊಡಿತಿದ್ರು ಆಗ ಮರಿ ಮೊದ್ಲು ಕ್ವಾಣನ ಮಂಗಳವಾರ ದಿವಸ ಅಂದ್ರೆ ಮಂಗಳವಾರ ಕೋಳ್ಕು ಹೊತ್ನಲ್ಲಿ ಅದನ್ನ ಕ್ವಾಣ ಕುಯ್ತಾ ಇದ್ರು. ಅದ್ರ ಪ್ರಸಾದನ ಮತ್ತೆ ಮರಿಯದ ಮಂಗಳವಾರ ದಿನ ತಿಂತಾರೆ ನಾನ್ ವೆಜ್ ಆಗಿ. ಅದಾದ್ಮೇಲೆ ಪುನಃ ಬುಧವಾರ ದಿನ ಗುಜ್ಜಮ್ ದೇವ್ರನ್ನ ಕೊಂಡೋತ್ಸವ ನಡೀತದೆ. ಆ ಕೊಂಡೋತ್ಸವ ಬುಧವಾರ ನಡೆದ್ರೆ ಅವತ್ತೆಲ್ಲ ಪೂರ್ತಿ ವಿಜೃಂಭಣೆಯಿಂದ ಇಡೀ ಸುತ್ತಮುತ್ತ ಹಳ್ಳಿ ಜನಾಂಗ ಎಲ್ಲ ಬಂದು ಆ ಕೊಂಡದಲ್ಲಿ ಭಾಗವಹಿಸಿ ಬಹಳ ಅದ್ದೂರಿ ಆಗುತ್ತೆ. ಅದಾದ ನಂತರ ಇನ್ನು ಗುರುವಾರ ದಿನ ಊರ್ನ ಸುತ್ತ ಒಂದು ಬಲಿ ಮಾಡ್ತಾರೆ. ಯಾವ ತರ ಅಂದ್ರೆ ಮೆರವಣಿಗೆ ಆದ್ಮೇಲೆ ಒಂದು ಮರಿ ಬಲಿ ಕೊಡ್ತಾರೆ. ಒಂದು ಅಂಕದಲ್ಲಿ ಮರಿ ಬಲಿ ಕೊಟ್ಟಾಗ ಊರುಗಡೆ ಮಾರಮ್ಮಂದು ಕಳಸ ತಂದು ಅಲ್ಲಿ ದೇವಸ್ಥಾನದಲ್ಲಿ ಮಡಗಿ ಪೂಜೆ ಎಲ್ಲ ಮಾಡ ಅಂತ ಸಂದರ್ಭದಲ್ಲಿ ಆವಾಗ ಆ ಮಾರಮ್ಮನಿಗೆ ಒಂದು ಬಲಿ ಮಾಡ್ತಾರೆ. ಮುಂದುಗಡೆ ಒಂದು ಮರಿ ಬಲಿನ, ಆ ಮರಿ ಬಲಿ ಮಾಡಿದಾಗ ಅದಕ್ಕೆ ಅನ್ನನ ಈ ಕೇಳುಗರು ಅನ್ನನ ಮಾಡಿ ಆ ಬಲಿ ಕೊಡೋದಕ್ಕೋಸ್ಕರವಾಗಿ ರಕ್ತನ ಅನ್ನಕ್ಕೆ ಕಲಸಿ ಎಲ್ಲಾ ಬೀದಿಗಳಲ್ಲೂ ಬಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾ ಬೀದಿಗಳು ಇಟ್ಕೊಂಡಾದ್ಮೇಲೆ
ಅಲ್ಲಿ ಕಾಳೆಗೂಡು ನುಡಿ ಅಂತಿದೆ. ಅಲ್ಲಿ ನಾಮದಾರರು ಮತ್ತೆ ನಮ್ಮ SC ಜನಾಂಗದವ್ರು ಇದ್ದಾರೆ. ಅವ್ರಿಗೂ ಕೂಡ ಅಲ್ಲಿ ಹೋಗಿ ಬಲಿ ಇಟ್ಬಿಟ್ಟು ಆಮೇಲೆ ನಮ್ಮ ಬೀದಿಗಳೆಲ್ಲ ಸುತ್ತ ಬಲಿ ಇಟ್ಕೊಂಡು ಬರ್ತಾರೆ. ಅದೊಂದು ಇತಿಹಾಸ. ಅನಂತರ ಎಲ್ಲ ಹೋಗಿ ಬೇರೆ ಜನಾಂಗದವರೆಲ್ಲ ಅಲ್ಲಿ ತಂಪನ್ನ ತಕೊಂಡು ಹೋಗ್ತಾರೆ. ಲಿಂಗಾಯತರು, ಜಂಗಮರು, ನಾಮದಾರರು, ಆಮೇಲೆ ಕುರುಬರು, ಗಾಣ ಶೆಟ್ರು, ಉಪ್ಪು ಶೆಟ್ರು, ಕುಂಬಾರ ಶೆಟ್ರು, ಇತರೆ ಒಂದು 7-8 ಕೋಮನವರು ಅಲ್ಲಿ ಮಾರಮ್ಮನಿಗೆ ತಂಪು ತಕೊಂಡು ಹೋಗ್ತಾರೆ. ಹಸಕ್ಕಿ ತಂಬಿಟ್ಟು ಅಂತ ತಕೊಂಡೋಗಿ ಪೂಜಾ ಮಾಡಿಸ್ಕೊಂಡ ನಂತರ ಆಮೇಲೆ ನಮ್ಮ ಅಲ್ಲಿ ದೇವ್ರಿಗೆ ಏನು ನಾಡಮಂಗಲಮ್ಮ ಅಂತ ಇದೆಲ್ಲ, ಆ ದೇವರಿಗೆ ನಾವು ಕೂಡ ನಮ್ಮ ಜನಾಂಗದವರು ಅಲ್ಲಿ ತಂಪು ತಕೊಂಡು ಹೋಗ್ತಾರೆ. ನಮ್ ಜನಾಂಗದವ್ರು ಇಲ್ಲಿಗೆ ಬರಲ್ಲ, ಮಾರಮ್ಮನಲ್ಲಿಗೆ ಬರಲ್ಲ, ಅಲ್ಲಿಗೆ ತಕೊಂಡು ಹೋಗ್ತಾರೆ. ಸಾಯಂಕಾಲ ಟೈಮ್, ಆ ಟೈಮ್ಗೆ ಬಲಿ ಬರ್ತದೆ. ಅಲ್ಲಿಗೆ ನಮ್ಮ ಬೀದಿಗಳೆಲ್ಲ ಬಲಿ ಬರ್ತದೆ. ಆ ಬಲಿ ಬಂದಾದ್ಮೇಲೆ ನಂತರ ಆ ದಿನದಲ್ಲಿ ಆ ಕಾರ್ಯಕ್ರಮ ಎಲ್ಲ ಮುಗೀತದೆ. ಸೋಮವಾರ ದಿನ ಪುನಃ ಮಂಗಳವಾರ ದಿನ ಇಲ್ಲಿ ಬಲಿ ಬೆಳಿಗ್ಗೆ ಟೈಮ್, ಮಂಗಳವಾರ ಬೆಳಿಗ್ಗೆ ಟೈಮ್ ಬಲಿ ಆದದ್ನ ನಾನ್ ವೆಜ್ ಆಗಿ ನಮ್ಮ ಜನಾಂಗದವರೆಲ್ಲ ಅದನ್ನ ಉಪಯೋಗಿಸ್ಕೊಂಡು ಮಾಡ್ತಾರೆ. ನಂತರ ಅವತ್ತೆಲ್ಲ ವಿಜೃಂಭಣೆಯಿಂದ ಎಲ್ಲ ಅವ್ರವ್ರ ನಂಟರು ಇಷ್ಟೆಲ್ಲ ಸುತ್ತಹಳ್ಳಿ ಜನ ಎಲ್ಲ ಬರ್ತಾರೆ. ಆ ಕಾಲದಲ್ಲಿ ಒಂದು 7-8 ಕೋಣಗಳೆಲ್ಲ ಕಟ್ ಮಾಡ್ತಾ ಇದ್ದಂತ ಸಂದರ್ಭ. ಅರ್ಕೆ ಕೋಣಗಳು ಬೇರೆ ಜನಾಂಗದವ್ರು, ಎಲ್ಲಾ ಜನಾಂಗದವರು ಕೂಡ ಅರ್ಕ ಮಾಡ್ಕೊತಿದ್ರಂತೆ. ಗೌಡ್ರು ಇರ್ಬೋದು, ಲಿಂಗಾಯತ್ ಇರ್ಬೋದು, ಇತರೆ ಜನಾಂಗದವ್ರು ಇರ್ಬೋದು, ಅವ್ರವ್ರ ಅನುಕೂಲಕ್ಕೆ ತಕ್ಕಾಗಿ ಅರಕೆ ಬಿಟ್ಕೊತಿದ್ರಂತೆ. ಆ ಕೋಣಗಳನ್ನು ಇಲ್ಲಿ ಬಲಿ ಮಾಡ್ತಿದ್ರು. ಅದನ್ನೆಲ್ಲ 2 ಜನಾಂಗದವ್ರು, ನಮ್ಮ ಮಾದಕ ಜನಾಂಗದವ್ರು, ವಲಯ ಜನಾಂಗದವ್ರು ಅದನ್ನ ಭಾಗ ಮಾಡ್ಕೊಂಡು ಹಂಚ್ಕೊಂಡು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಆ ದಿನವೆಲ್ಲ ಮಾಡ್ಕೊಂಡು ತಿಂತಾ ಇದ್ರಲ್ಲಿ. ಈಚೆಗೆ ಮರಿಗಳು ಕುಯ್ಕೊಂಡು ಅವ್ರು ಇದ್ ಮಾಡ್ತಾ ಇದಾರೆ ಮರಿಗಳು. ಆಗ ಕೋಣ ಕುಯ್ತರು, ಈಗ ಯಾವಾಗ ನಿಲ್ಲಿಸ್ಬಿಡ್ತೇವೆ ಕೋಣ ಬಿಡೋದು ಬಿಟ್ಬಿಟ್ರು. ಮರಿಗಳು ಕುಯ್ಕೊಂಡು ಇದ್ ಮಾಡ್ತಾ ಇದಾರೆ ಅವತ್ತಿನ ದಿವಸದಲ್ಲಿ. ಪುನಃ ಮಾರಣ ದಿನಕ್ಕೆ ಗುಜ್ಜಮ್ಮನ ಒಂದು ಉತ್ಸವ, ಹೊಳೆಯಿಂದ ಬಂದು ಒಂದು ಕೊಂಡೋತ್ಸವ, ಕಾಡಿನಿಂದ ಮರಗಳ ತಕೊಂಡ್ಬಂದು ಅಲ್ಲಿ ಕೊಂಡ ಹಾಕಿ ದೊಡ್ಡದಾಗಿ ಆ ಕೊಂಡೋತ್ಸವ ನಡೀತದೆ. ದೊಡ್ಡ ಜಾತ್ರೆ ಆಗ್ತದೆ. ಸುತ್ತ ಹಳ್ಳಿಯವರೆಲ್ಲ ಬರ್ತಾರೆ. ಜಾಗ ಕಿಕ್ಕರದು ಕಾಲಿಡಕ್ಕೆ ಜಾಗದಾಗ ಇಲ್ಲ, ಅಷ್ಟು ಮಟ್ಟಿಗೆ ದೊಡ್ಡ ಜಾತ್ರೆ ಆಗ್ತದೆ ಅವತ್ತೆಲ್ಲ. ಅದೆಲ್ಲ ಆದ್ಮೇಲೆ ಸಾಯಂಕಾಲ ಟೈಮು ಒಂದು ಸುತ್ತ ಮೆರವಣಿಗೆ ಮಾಡ್ತಾರೆ. ಊರ್ ಸುತ್ತ ಎಲ್ಲ ಒಂದು ಮೆರವಣಿಗೆ ಮಾಡ್ತಾರೆ. ಸತ್ತಿಗೆಗಳು, ಕುಮಾರಸ್ವಾಮಿ ಸತ್ತಿಗೆಗಳು, ಕುಮಾರ ದೇವರು ಕೂಡ ಅವತ್ತಿನ ದಿವಸಕ್ಕೆ ಒಬ್ಬ ಇದು ಕಾಳೆಗೂಡು ನುಡಿಲಿ ಒಬ್ರು ನಾಮದಾರಿ ಗೌಡ್ರ ಮೇಲೆ ದೇವರು ಬರ್ತಾ ಇದೆ, ಕುಮಾರಸ್ವಾಮಿ ಅಂತ. ಅದು ಈಶ್ವರ್ಗೆ ಸಂಬಂಧಪಟ್ಟಂತ ದೇವ್ರೇ ಕುಮಾರಸ್ವಾಮಿ ಅಂತ. ಅಲ್ಲಿ ದೇವಸ್ಥಾನ ಇದೆ, ಆ ಕಡೆ ಕಾಣಿಸ್ತದೆ, ಆ ಕಡೆ ತೋರಿಸ್ತೀನಿ. ಆ ದೇವರು ಕೂಡ ಸತ್ತಿಗೆ ಎಲ್ಲ ಬರ್ತದೆ. ಸುತ್ತಹಳ್ಳಿ ಅವರೆಲ್ಲ ಹಲಸೂರು, ಚಾಮ ಉಳುಂಡಿ, ಕಾಳಗುಂಡಿ, ಸುತ್ತಹಳ್ಳಿ ಅವರು ಎಲ್ಲ ದೇವ್ರನ್ನ ಸತ್ತಿಗೆಗಳು, ಸೂರ್ಯಪನೆಗಳು ಅವೆಲ್ಲ ತಕ ಬರ್ತಾರೆ ಅವತ್ತಿಗೆ. ಆಮೇಲೆ ಗೋಪಾಲ ಸ್ವಾಮಿ ಆ ದೇವ್ರನ್ನು ಕೂಡ ಮೆರವಣಿಗೆ ಮಾಡ್ತಾರೆ. ಗುಜ್ಜಮ್ಮ ತಾಯಿದು ಕೂಡ ಮೆರವಣಿಗೆ ಮಾಡ್ತಾರೆ. ಗುಜ್ಜಮ್ಮ ತಾಯಿದೇ ಬಹಳ ಅವತ್ತಿನ ದಿವಸ ಬುಧವಾರ ದಿನ ಬಹಳ ವಿಜೃಂಭಣೆಯಿಂದ ಒಂದು ಕೊಂಡೋತ್ಸವ ಆಗ್ತಾ ಇದೆ. ಅದಾದ ನಂತರ ಸಾಯಂಕಾಲಕ್ಕೆ ನಾನು ಹೇಳ್ದಂಗೆ ಒಂದ್ ಮೆರವಣಿಗೆ ಮಾಡಿ ಅಲ್ಲಿ ಒಂದು ಬಲಿ ಮಾಡ್ತಾರೆ, ಅಂಕದ ಬಲಿ ಅಂತ. ಎಲ್ಲಾ ದೇವರಿಗೂ ಸಂಬಂಧಪಟ್ಟಂತ ಒಂದು ಆಕರ್ಷಣೆ ಕಮ್ಮಿ ಆಗ್ಲಿ ಅಂತ ಹೇಳಿ ಒಂದು ಬಲಿ ಮಾಡ್ತಾರೆ. ಅಲ್ಲಿಗೆ ಬುಧವಾರ ಸಾಯಂಕಾಲಕ್ಕೆ ಈ ಒಂದು ಜಾತ್ರೋತ್ಸವ 5 ದಿನ ನಡೀತದೆ. ಅಲ್ಲಿಗೆ ಮುಕ್ತಾಯ ಆಗ್ತದೆ. ಶನಿವಾರದಿಂದ ಹಿಡಿದು ಬುಧವಾರ ಸಾಯಂಕಾಲದವರೆಗೂ ಕೂಡ ನಡೀತದೆ. ಆವಾಗ ಅದೆಲ್ಲ ಮುಕ್ತಾಯ ಆಗ್ತದೆ. ಎಲ್ಲಾ ಸಮಾಜದವರು ವಿಜೃಂಭಣೆಯಿಂದ
ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ನಾಮದ ಕಲ್ಲು ಬಗ್ಗೆ ಏನಾದ್ರು ಹೇಳ್ತೀರಾ? ನಾಮದ ಕಲ್ಲು ಒಂದು ದೊಡ್ಡ ಕಲ್ಲಿದೆ ನಿಮ್ಮ ಊರಿನ ಪಕ್ಕದ ಒಂಥರ ಹೊಳೆ ಹತ್ರ ಅಂತ ಹೇಳಿದ್ರಿ. ಹತ್ರ ಇದೆ ಅಂದ್ರೆ ಅಲ್ಲಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಅವಳು ಆಕಾರವಾಗಿ ಅಲ್ಲಿಂದ ಹಾರ ಬಂದಾಗ ಅಲ್ಲಿ ಒಂದು ದೊಡ್ಡ ಬಂಡೆ, ಕರಿ ಬಂಡೆ ಇಷ್ಟೆಲ್ಲ ಇದೆ. ಇಷ್ಟು ಅವಳ ಕೈ, ಕಾಲು, ಉಗುರು, ಪರ್ಚಿರೋದು ಅದೆಲ್ಲ ಕಾಣ್ತದೆ. ಇವಾಗ್ಲೂ ಇದೆ. ಇತಿಹಾಸ ನಿಜವಾಗಿ ನಡೆದಿರ್ತಕ್ಕಂಥದ್ದು ಅನ್ನೋದು ನಿಮಗೆ ಒಂದು ತುಂಬಾ ಒಂದು ಮಾಹಿತಿ ಸಿಗುತ್ತೆ ನಿಮ್ಗೆ. ನಾಮ ಬೆಳ್ಕೊಂಡು ನಮ್ ಜನಾಂಗದವರು ಸೋಮವಾರ ರಾತ್ರಿ ರಾಮ ಬೆಳ್ಕೊಂಡು ನಮ್ ಜನಾಂಗದವರು ಮತ್ತೆ ಬಲಗಾಯಿ ಜನಾಂಗದವ್ರು ಅಂತ ಮಲಯಾವರು ಮಾದವರು ನಾಮ ಬೆಳ್ಕೊಂಡು ಇಲ್ಲಿ ದೇವಸ್ಥಾನ ಹೊರ ತೆಗಿಯಕ ಬರ್ತಾ ಇರೋಂಥದ್ದು. ನಾಮ ಬೆಳ್ಕೊಂಡು ಆ ತಾಯಿ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಹೊರ ಮಡಗುವಾಗ ಅವ್ರೆಲ್ಲ ಇಲ್ಲಿ ಇದ್ದು ಸುಮಾರು ಒಂದು 10 ಗಂಟೆವರೆಗೂ 11 ಗಂಟೆವರೆಗೂ ಇಲ್ಲಿ ಹೊರ ತಕ್ಕೊಂಡು ಹೋಗ್ತಾರೆ. ಅಷ್ಟ್ ಬಿಟ್ರೆ ಅಲ್ಲಿಗೇನು ಯಾರು ಹೋಗಲ್ಲ. ನಾಮದ ಕೊಲ್ಲಿ ಅಂದ್ರೆ ಇದೇನೆ, ಇಲ್ಲಿ ಪಕ್ಕದಲ್ಲಿ ಇದೆ. ನೀವು ಹೋಗಿ ನೋಡಿದ್ರಲ್ಲಿ ನೋಡ್ಬೋದು. ಅಲ್ಲಿ ಆ ರಾಕ್ಷಸಿ ಬಂದು ಅಲ್ಲೆಲ್ಲ ಪರ್ಚಿರೋದು, ಅವಳ ಮಂಡಿ ಊರಿರೋದು, ಕೈ ಉಗುರುಗಳು, ಬೆರಳುಗಳು ಎಲ್ಲ ಇದೆ. ಅವಳ ಬಂದ ಹಸ್ತ ಎಲ್ಲ ಇದೆ. ಅಂದ್ರೆ ಬೆಟ್ಟದ ಮೇಲಿನಿಂದ ಅವರು ಕೆಳಗಡೆ ಬಿದ್ದಾಗ ಹಾರಿ ಬಿದ್ದಿದ್ದು ಆ ಕಲ್ಬಂಡೆ ಮೇಲೆ ಬಿದ್ದಾಗ ಅದೇ ಒಂದು ಆಕೃತಿ ಈಗಲೂ ಸಹ ಮೂಡಿದೆ. ಆಕೃತಿ ಆಗಿನ ಕಾಲದಲ್ಲೇ ಮೂಡಿತ್ತು, ಅದು ಇಂದಿಗೂ ಸಹ ನೋಡಲು ಇದೆ, ಈಗಲೂ ಇದೆ. ಅದು ಮೊದ್ಲು ಸತ್ಯಗಾಲ ಅಂತಿತ್ತಂತೆ, ಆಮೇಲೆ ಕೊತ್ತೆಗಾಲ ಆಯ್ತು ಅಂತ ಅನ್ನೋದಿದೆ. ಮತ್ತೆ ಅಲ್ಲಿ ಕೆಲವು ಇತಿಹಾಸ ಇರ್ತಕ್ಕಂತ ಕಲ್ಲುಗಳು ಕೂಡ ಇವೆ, ನೆಟ್ಟಿರ್ತಾರೆ ಕಲ್ಲುಗಳು ಆ ಊರು ಸ್ಥಾಪನೆ ಮಾಡಿದಾಗ. ಅದೆಲ್ಲ ಇದೆ. ಅದು ಹೇಳ್ತಾರೆ ಹಂಗಂತ ಸತ್ಯಗಾಲ ಅಂತಿತ್ತು. ಅಲ್ಲಿ ಒಂದು ಇದ್ರ ಕಲ್ಲು, ಒಂದು ಇತಿಹಾಸದ ಕಲ್ಲು ಕೂಡ ಇದೆ. ಇಲ್ಲೂ ಒಂದು ಮಾರಿಗುಡಿ ಮುಂದ್ಗಡೆ ಒಂದು ಇತಿಹಾಸದ ಕಲ್ಲು ಇದೆ. ಅದೆಲ್ಲ ನೋಡಿದಾಗ ಅದು ನಿಜ ಅನ್ನೋದು ಸ್ಪಷ್ಟವಾಗುತ್ತೆ. ಕರಿಕಲ್ ಕೊತ್ತೆಗಾಲ ಅಂತನೂ ಕೂಡ ಅಂತಾರೆ. ಆಮೇಲೆ ಕೊತ್ತೆಗಾಲ ಅಂತ ಆಯ್ತು ಅಂತ. ಈ ದೇವಾಲಯದ ನಿರ್ವಹಣೆಗಳಿಗೆ ಅಂದ್ರೆ ತಮ್ಮ ಗ್ರಾಮದಲ್ಲಿ ಈಗ ಹಲವಾರು ಪ್ರಾಚೀನ ದೇವಾಲಯಗಳಿದೆ. ಆ ದೇವಾಲಯಗಳನ್ನ ನಿರ್ವಹಣೆ ಮಾಡೋದಿಕ್ಕೆ ಜೊತೆಗೆ ಸರ್ಕಾರದ ಸಹಾಯ ಆಗಿರ್ಬೋದು, ಸ್ಥಳೀಯ ಸಹಕಾರವಾಗಿರ್ಬೋದು, ತಮ್ಮ ಒಂದು ದೇವಸ್ಥಾನಗಳ ಅಭಿವೃದ್ಧಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನೋಡಿ, ಈ ದೇವಸ್ಥಾನ ಹಂಚಿನ ಮನೆ ದೇವಸ್ಥಾನ ಆಗಿತ್ತು. ಆವಾಗ ಎಲ್ಲ ಸ್ವಲ್ಪ ಶಿಥಿಲವಾದ ಸ್ಥಿತಿಲಿ ಆವಾಗ ನಾವು ಸುಮಾರು ಒಂದು 10-15 ವರ್ಷದ ಹಿಂದೆ MP ವೆಂಕಟೇಶ್ವರು MLA ಆಗಿದ್ರು. ಅವ್ರನ್ನ ಕರ್ತಂದು ಅವ್ರಿಗೆ ಈ ದೇವಸ್ಥಾನ ತೋರಿಸಿದಾಗ ಅವರು, ನಾನು ನನ್ನ ಫಂಡಿನಿಂದ ಒಂದಷ್ಟು ಅಮೌಂಟ್ ಹಾಕ್ತೀನಿ, ಅದ್ರ ಜೊತೆಗೆ ನೀವುಗಳು ಎಲ್ಲ ಫಂಡನ್ನ ಹಾಕೊಂಡು ಜೊತೆ ಸೇರ್ಕೊಂಡು ಮಾಡಿ ಅಂತ ಹೇಳಿದ್ರು. ಆವಾಗ ಅವರು ಒಂದಷ್ಟು ಫಂಡ್ ಹಾಕಿ ನಾವು ಕೂಡ ಇದಕ್ಕೆಲ್ಲ ನಮ್ಮ ಕೈಲಾದಷ್ಟು ಫಂಡ್ಗಳನ್ನ ಕೊಟ್ಟು ಈ ದೇವಸ್ಥಾನ ನಿರ್ಮಾಣ ಆಗ್ತದೆ. ಅನಂತರ ಮಾರಮ್ಮನ ದೇವಸ್ಥಾನ ಈಗ ಕಳೆದ 2 ವರ್ಷದಲ್ಲಿ ಬಹಳ ಶಿಥಿಲವಾಗಿತ್ತು. ಆ ಕಾಲದಲ್ಲಿ ಏನೋ ಒಂದಷ್ಟು ಹೆಚ್ಚಿನ ಗೋಡೆ ಮನೆ ಕಟ್ಟಿ ನಡ್ಕೊಂಡು ಹೋಗ್ತಾ ಇತ್ತು, ತುಂಬಾ ಶಿಥಿಲವಾಗಿತ್ತು. ಆವಾಗ ಊರಿನವರೆಲ್ಲ ಸೇರಿ ಆ ದೇವಸ್ಥಾನ ಪುನರ್ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಕೊಂಡು ಊರಿನ ನಾಡಗೌಡ್ರು, ಗುಡಿಗೌಡ್ರು, ಎಲ್ಲ ಸಮುದಾಯದ ಯಜಮಾನರುಗಳು ಎಲ್ಲ ಸೇರ್ಕೊಂಡು ಒಂದು ಪಂಚಾಯತಿ ಸೇರಿ ಅದನ್ನ ದೊಡ್ಡದಾಗಿ ಒಳ್ಳೆ ಅಭಿವೃದ್ಧಿ ಪಡಿಸ್ಬೇಕು, ಪುನರ್ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಅದಕ್ಕೆಲ್ಲರೂ ಪಂಚಾಯತಿ ಸೇರಿ ಮಾಡಿದಾಗ MLA ಅವ್ರನ್ನು ಕೂಡ, ಈಗಿನ ಇರೋಂಥ MLA ಅವರು ಕೂಡ ಒಂದಷ್ಟು ಫಂಡ್ ಕೊಟ್ಟರು ಇದ್ದಾರೆ. ಆಮೇಲೆ ನಮ್ಮ ಊರಿನಲ್ಲೂ ಎಲ್ಲರೂ ಅವ್ರವ್ರ ಕೈಲಾದಷ್ಟು ಫಂಡ್ ಕೊಟ್ಟಿದ್ದಾರೆ. ನಾನು ಕೂಡ ನನ್ನಿಂದ ಒಂದು 3 ಲಕ್ಷದ ಮೇಲ್ಪಟ್ಟು ಸಾಮಗ್ರಿಗಳನ್ನ, RCCಗೆ ಆಗುವಂತ ಸಾಮಗ್ರಿಗಳನ್ನ ಕೊಟ್ಟು ಆ ದೇವಸ್ಥಾನಕ್ಕೆ ಒಂದು 3-3.5 ಲಕ್ಷ 4 ಲಕ್ಷವರೆಗೂ ಕೂಡ ನಾನು ಕೊಟ್ಟಿದ್ದೀನಿ.
ಆ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಮಾಮೂಲಿ ಒಂದು RCC ಹಾಕೋಣ ಅನ್ನೋ ಒಂದು ಥರದಲ್ಲಿ ಇತ್ತು. ಆವಾಗ ನಾನು ನೋಡಿದ್ದೆ ಕೆಲವು ಕಡೆ ದೇವಸ್ಥಾನಗಳನ್ನ. ಅಲ್ಲಿ ಮೈಸೂರಿನಲ್ಲಿ ಶ್ರೀರಾಮ್ಪುರದ ಹತ್ರ ಒಂದು ಮಾರಮ್ಮ ದೇವಸ್ಥಾನ ಇದೆ. ಒಂದು ಆಕಾರದಲ್ಲಿ ಸುಂದರವಾಗಿ ಕಾಣ್ತಾ ಇದೆ. ಅದನ್ನ ನೋಡಿದೆ ನಾನು. ಆವಾಗ ನೀವು ದೇವಸ್ಥಾನ ನೀವು ಯಾವ ರೀತಿ ಯಾವ್ದೋ ಮನ ರೀತಿ ಮಾಡಿದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಅಲ್ಲಿ ಹೋಗಿ ನೋಡ್ಕೊ ಬನ್ನಿ ಅಂತ ನಮ್ಮ ಕಡೆಯವ್ರನ್ನ ಕಳಿಸಿ ಆ ದೇವಸ್ಥಾನನ ಆ ಕಂಟಡ್ ಕೆಲಸ ಮಾಡ್ತಾನಲ್ಲ, ಗಾರೆ ಕೆಲಸ ಮಾಡ್ತಾನಲ್ಲ, ಆತ್ಮ ಕರ್ಕೊಂಡು ಹೋಗಿ ಇಂಜಿನಿಯರ್ನ ಕರ್ಕೊಂಡು ಹೋಗಿ ಅದನ್ನ ಆಕಾರನ ಯಾವ ರೀತಿ ಮಾಡಿದ್ದಾರೆ ಅಂತೆಲ್ಲ ನೋಡಿಸ್ಕೊಂಡು ಕರ್ಕೊಬಂದು ನಾನು ಒಂದು ಪ್ಲಾನ್ ಎಲ್ಲ ಬರ್ಕೊಟ್ಟಿದ್ದೆ. ಆ ಪ್ರಕಾರವಾಗಿ ಇವತ್ತು ದೇವಸ್ಥಾನ ಬಹಳ ಸುಂದರವಾಗಿ ಇಡೀ ತಾಲೂಕಿನಲ್ಲಿ ಎಲ್ಲೂ ಆ ರೀತಿ ದೇವಸ್ಥಾನ ಆಗಿಲ್ಲ. ಆ ರೀತಿಯಾಗಿ ಒಂದು ದೇವಸ್ಥಾನ ಆಗಿದೆ. ಈಗ ನೀವು ಬಂದು ಅಲ್ಲಿ ನೋಡ್ಬೋದು. ಅದು ನೋಡಿದಾಗ ಬಹಳ ಪರಿಶುದ್ಧವಾದ ಒಂದು ದೇವಸ್ಥಾನ ಆಗಿದೆ. ಈಗ ಇನ್ನೊಂದು 2 ದೇವಸ್ಥಾನಗಳಾಗಬೇಕಾಗಿದೆ. ಇತಿಹಾಸ ಉಳ್ಳಂತ ದೇವಸ್ಥಾನ ವೇಣುಗೋಪಾಲ ದೇವಸ್ಥಾನ, ಇನ್ನೊಂದು ಗುಜ್ಜಮ್ಮನ ದೇವಸ್ಥಾನ. ಈಗ ಜಾತ್ರೋತ್ಸವ ನಡೀತದಲ್ಲ, ಆ ಗುಜ್ಜಮ್ಮನ ದೇವಸ್ಥಾನ ಒಂದು ಆಗ್ಬೇಕಾಗಿದೆ. ಅದು ಆಗ್ಬೇಕು. ಕೆಲ ಜನಗಳು ಸಹಕಾರ ಕೊಡ್ಬೇಕು, ಫಂಡನ್ನ ಹಾಕ್ಬೇಕು. ಮತ್ತೆ MLA ಇಂದ ಆದಷ್ಟು ಫಂಡನ್ನ ಕೇಳಿ ಹಾಕ್ಸ್ಕೊಂಡು ಮಾಡೋ ಅಂತದ ಆದ್ರೆ ಒಂದು ಒಳ್ಳೆ ದೇವಸ್ಥಾನಗಳಾಗ್ತವೆ. ಅವೆರಡು ದೇವಸ್ಥಾನಗಳಾದ್ರೆ ಆವಾಗ ನಮ್ಮ ಊರಿನಲ್ಲಿ ಒಂದು ಒಳ್ಳೆ ದೇವಾಲಯಗಳಾಗ್ತದೆ. ಮತ್ತೆ ನಮ್ಮ ಊರಿನ ಸುತ್ತ ಇನ್ನೂ 2-3 ದೇವಸ್ಥಾನಗಳಿದೆ. ಈ ಕಡೆ ಹೋಗುವಾಗ ಒಂದು ಬೊಮ್ಮದೇವ್ರು ಅಂತಿದೆ, ಆ ಕಡೆ ಒಂದು ಹನುಮಂತ ದೇವ್ರು ಅಂತಿದೆ, ಇನ್ನೊಂದು 4 ದಿಕ್ಕಿನಲ್ಲೂ 4 ದೇವಸ್ಥಾನಗಳಿದೆ. ಅಂದ್ರೆ ಅವೇನು ಜೀರ್ಣೋದ್ಧಾರ ಆಗಿಲ್ಲ, ಹೆಂಗಿತ್ತು ಹಿಂದೆ ಹಾಗೆ ಇವೆ. ಜಮೀನು ಸುತ್ತ, ಊರಿನ ಸುತ್ತ ಅವೆಲ್ಲ ಒಂದು ಜೀರ್ಣೋದ್ಧಾರ ಆದ್ರೆ ಇನ್ನು ತುಂಬಾ ಈ ಊರಿಗೆ ಒಂದು ಶ್ರೇಯಸ್ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಕೊತ್ತೇಗಾಲ ಗ್ರಾಮ ಪಂಚಾಯಿತಿಯ ಕೊತ್ತೇಗಾಲ ಗ್ರಾಮದಲ್ಲಿ ತಮ್ಮ ಊರಿನ ದೇವಾಲಯಗಳ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಹಿನ್ನೆಲೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಕೊತ್ತೇಗಾಲ ಗ್ರಾಮದ ಹಿರಿಯರಾದ ಶ್ರೀಯುತ ಸಿ ತಿಮ್ಮಯ್ಯರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೇಗಾಲ ಗ್ರಾಮ ಪಂಚಾಯಿತಿಯ ಕೊತ್ತೇಗಾಲ ಗ್ರಾಮದ ಇತಿಹಾಸ, ದೇವಸ್ಥಾನಗಳ ಹಿನ್ನೆಲೆ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.